ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಿತಾ ಸಂದೀಪ್ ಯೂಟ್ಯೂಬ್ ಚಾನಲ್. ಇದು ಒಂದು 13 ವರ್ಷ ಆದಮೇಲೆ ನಮ್ಮ SLC ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ರಿ. ಕೋಲಾರಮ್ಮ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾವೆಲ್ಲ. ಇದು ನೋಡಿ ಕೋಲಾರಮ್ಮ ಟೆಂಪಲ್ ರೋಡು ತುಂಬ ರಶ್ ಇತ್ತು. ಯಾಕಂದರೆ ಈಗ ಆಷಾಢ ನಡೀತಿರೋದ್ರಿಂದ ಆಷಾಢ ಶುಕ್ರವಾರ ಪ್ರತಿ ಶುಕ್ರವಾರ ಇಲ್ಲಿ ಪೂಜೆ ಇರುತ್ತೆ. ಅದರಿಂದ ತುಂಬ ರಶ್ ಇತ್ತು ಕ್ಯೂ. ಆದರೂ ಹೋಗಲೇಬೇಕು ಅಂತ ಬಂದಿದ್ವಿ ನಾವು. ಆಲ್ಮೋಸ್ಟ್ ನಾವು ದೇವಸ್ಥಾನ ಹತ್ರ ರೀಚ್ ಆದ್ರಿ. ನನ್ನ ಊರಿಂದ ನನ್ನ ತಮ್ಮ ಕರ್ಕೊಬಂದ. ನನ್ನ ಫ್ರೆಂಡ್ಗೆ ಅಷ್ಟೊತ್ತಿಗೆ ಕಾಲ್ ಮಾಡೋದು ಎಲ್ಲಿದೆ ಅಂತಂದಾಗ ನಾನು ವೀಡಿಯೋ ಕಾಲಲ್ಲಿ ತೋರಿಸ್ತಿದ್ದೆ, ನೋಡೋದು ಆಲ್ರೆಡಿ ನಾವು ದೇವಸ್ಥಾನ ಹತ್ರ ರೀಚ್ ಆಗಿದ್ದೀನಿ, ನೀನು ಎಲ್ಲಿದೆಯಾ ಅಂತಂದರೆ ನಾನು ನಿಮ್ಮಿಂದನೇ ಟರ್ನಿಂಗ್ ಆಗ್ತಾಯಿದ್ದೀನಿ ಬೈಕಲ್ಲಿ ಅಂತ ಹೇಳಿದ್ಲು. ಓಕೆ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಬಂದ್ವಿ. ನೋಡಿ, ಇದೇ ಕೋಲಾರಮ್ಮ ಟೆಂಪಲ್. ನಮ್ಮ ಕೋಲಾರಿಗೆ ತುಂಬ ಫೇಮಸ್ ಗ್ರಾಮ ದೇವತೆ ಅಂತಲೂ ಕರಿತೀವಿ ನಾವು. ತುಂಬ ಫೇಮಸ್ ಇದೆ ಈ ದೇವಸ್ಥಾನ. ಮೊದಲು ದೇವ್ರನ್ನ ಕನ್ನಡಿದಲ್ಲಿ ನೋಡಿ ಆಮೇಲೆ ನೋಡಬೇಕು. ಇದು ಕೋಲಾರಮ್ಮ ದೇವಸ್ಥಾನ ಮುಖ್ಯ ದ್ವಾರ. ಇದು ನೋಡಿ, ಎಲ್ಲ ತುಂಬ ಫುಲ್ ರಶ್ ಇದೆ. ನೀವೇ ನೋಡ್ತಿರ್ಬೋದು ಹೇಗಿದೆ ಏನು ಅಂತ. ಯಾವಾಗೂ ಇಲ್ಲೆಲ್ಲ ಈ ಸಲ ಸ್ಪೆಷಲ್ ಎಂಟ್ರಿ ಅಂತ ಮಾಡಿದ್ರು. ನಾವು ಸ್ಪೆಷಲ್ ಎಂಟ್ರಿಗೆ ಹೋಗಿಲ್ಲ, ಕಿವಳೆ ಹೋಗೋಣ ಅಂತ ಅಂದ್ಬಿಟ್ಟು ಕಿವಳೆ ಹೋಗ್ತಿದ್ವಿ. ಇಲ್ಲಿ ನೋಡಿದ್ರೆ ಜನನೇ ಕಾಣಿಸ್ತಿಲ್ಲ. ಜನ ಎಲ್ಲ ಬಿಡು, ಆರಾಮಾಗಿ ದರ್ಶನ ಆಗುತ್ತೆ ಅಂತ ನಾವು ಅಂದ್ಕೊಂಡು ಹೋದರೆ ತುಂಬ ಮುಂದೆ ಹೋಗ್ತಾ ಗೊತ್ತಾಯಿತು ತುಂಬ ರಶ್ ಇದೆ ಅಂತ. ನಾವು 12 ಗಂಟೆಗೆ ಕಿವಳೆ ಹೋಗಿದ್ದಕ್ಕೆ ಆಲ್ಮೋಸ್ಟ್ 1:30 ಆಯಿತು ನಾವು ಈಚೆ ಬರೋಕ್ಕೆ. ಟೆಂಪಲಿಂದ ಈಚೆ 1:30 ಗಂಟೆ ಆಯಿತು. ಅಷ್ಟೊತ್ತಿಗೆ ಈಚೆ ಬಂದ್ವಿ. ಆಮೇಲೆ ನೋಡಿ, ಇಲ್ಲೆಲ್ಲ ಇದು ಆಗಿನ ಕಾಲದ ತುಂಬ ಸಾವಿರ ವರ್ಷಗಳ ಹಿಂದಿದ್ದ ದೇವಸ್ಥಾನ ಇದು. ಎಲ್ಲರೂ ಬಂದು ವಿಸಿಟ್ ಮಾಡ್ಬೋದು ನಮ್ಮ ಕೋಲಾರಮ್ಮ ಟೆಂಪಲ್ನ. ನೋಡಿ, ಇದು ಟೆಂಪಲ್ ನೋಡ್ಕೊಳ್ಳಿ. ಇನ್ನೊಂದ್ಸಲಿ ಯಾವಾಗಲಾದರೂ ನಾನು ಫುಲ್ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ನಿಮಗೆಲ್ಲ ದೇವಸ್ಥಾನನ. ನೋಡಿ, ನಮ್ಮ ಫ್ರೆಂಡ್ ಮಗಳವಳು ನೋಡಿ ಟೆಂಪಲ್ ಔಟ್ಸೈಡ್ ಹೆಂಗಿದೆ ಅಂತ. ಹಂಗೆ ದರ್ಶನ ಆಯಿತು. ಅದು ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ. ಮತ್ತು ಒಂದು ವೀಡಿಯೋಸು ಫೋಟೋಸ್ ಎಲ್ಲ ಇಟ್ಕೊಂಡ್ರಿ. ನೋಡಿ, ಅದೇ ದೀಪಿಕಾ ಮತ್ತು ಅನುಷಾ, ಅವ್ರ ಮಗಳು ಲಿಯಾ ಅಂತ. ತುಂಬ ಕ್ಯೂಟಿಯಾಗಿದ್ದಾಳೆ ಅವಳು. ಲಡ್ಡು ಥರ ಇದ್ದಾಳೆ. ನನಗಳನ್ನ ನೋಡ್ತಿದ್ರೆ ಕಚ್ಕೊಂಡು ತಿನ್ನಬೇಕು ಅನ್ನಿಸ್ತಿತ್ತು, ಅಷ್ಟು ಕ್ಯೂಟಾಗಿದ್ದಾಳೆ. ಹಂಗೆ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಟ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಾಗಿತ್ತು ಇವತ್ತಿನ ವೀಡಿಯೋ. ಹಂಗೆ ಕೋಲಾರಮ್ಮ ಟೆಂಪಲ್ ಮುಗಿಸ್ಕೊಂಡು ಪಕ್ಕದಲ್ಲಿ ಗಣೇಶನ ಟೆಂಪಲ್ ಇದೆ, ಮತ್ತು ಅಲ್ಲಿ ಹೋಗಿದ್ರಿ. ಅಲ್ಲಿ ನೋಡಿದ್ರೆ ನನ್ನ ಫ್ರೆಂಡ್ ಮಗಳು ಲಿಯಾ ಅಂತ ತುಂಬ ಕ್ಯೂಟಾಗಿ ಅಲ್ಲಿ ಗಣೇಶ ಮುಂದೆ ಇಟ್ಟಿರ್ತಾರಲ್ಲ, ಆ ವಿಗ್ರಹ ಇತ್ತು ಅಲ್ಲಿ. ಅದ್ರ ಜೊತೆ ಆಟಾಡ್ತಿದ್ಲು, ಏನೇನೋ ಮಾತಾಡಿಕೊಂಡು ಕ್ಯೂಟಾಗಿ ಅನ್ನಿಸ್ತಿತ್ತು. ಅದಕ್ಕೆ ಇದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿದ್ದಾಳಲ್ಲ. ಲಿಯಾನ್ಶಿಕಾ ಅಂತ ಹೆಸರು ಅವಳದು. ತುಂಬ ಕ್ಯೂಟ್ ಇದ್ದಾಳೆ. ಮತ್ತು ಅಲ್ಲಿಂದ ಕೋಲಾರಲ್ಲಿ ಇನ್ನೊಂದು ಫೇಮಸ್ ಆಗಿರೋ ದೇವಸ್ಥಾನ ಇದೆ, ಎಲ್ಲರಿಗೂ ಗೊತ್ತಿರೋದು, ಕೋಲಾರಹಳ್ಳಿ ಸೋಮೇಶ್ವರ ದೇವಸ್ಥಾನ ಅಂತ. ಅಲ್ಲಿ ಹೋದ್ರಿ. ಅಲ್ಲಿ ಚೆನ್ನಾಗಾಯಿತು ದರ್ಶನ. ಇನ್ನೊಂದು 2 ಮಿನಿಟ್ಸ್ ಆಗಿದೆ, ಅದು ದೇವಸ್ಥಾನ ಕ್ಲೋಸ್ ಆಗ್ತಿತ್ತು. ಹೆಂಗೋ ನಮ್ಮ ಅದೃಷ್ಟ ಚೆನ್ನಾಗಿದೆ. ಎಲ್ಲ ದೇವಸ್ಥಾನಗಳು 3 ದೇವಸ್ಥಾನದಲ್ಲಿ ದರ್ಶನ ಅಂತ ತುಂಬ ಚೆನ್ನಾಗಾಯಿತು ನಮಗೆ. ಅಲ್ಲಿಂದ ಮುಗಿಸ್ಕೊಂಡು ನಾವು ಚಾಟ್ಸ್ ತಿನ್ನೋಕೆ ಹೋದ್ವಿ. ಅದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ, ತಿನ್ನೋದನ್ನೆಲ್ಲ ಯಾಕೆ ಮಾಡೋಣ ಅಂತ. ಬರೀ ದೇವಸ್ಥಾನ ವಿಸಿಟ್ಸ್ ಮಾತ್ರ ತೋರಿಸ್ತಿದ್ದೀನಿ ಇದರಲ್ಲಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.